ಒಂದು ಅರಣ್ಯ ಪ್ರದೇಶ. ಮೊಲ ತನ್ನ ಮರಿಗಳೊಂದಿಗೆ ಆಹಾರವನ್ನು ಹುಡುಕುವುದು, ಸಿಕ್ಕ ಆಹಾರವನ್ನು ತನ್ನ ಗೂಡಿನೊಳಗೆ ಅಂದರೆ ತನ್ನ ಮನೆಗೆ ತೆಗೆದುಕೊಂಡು ಹೋಗುವುದು ಮಾಡ್ತಾಯಿತ್ತು. ಮಕ್ಕಳು ಕೂಡ ಅದರ ಜೊತೆಯಲ್ಲಿ ಆಹಾರವನ್ನು ಶೇಖರಿಸುವ ಕೆಲಸ ಮಾಡ್ತಾಯಿದ್ರು. ಇಂದು ಮಾಡಾಯಿತು, ನಾಳೆ ಮಾಡಾಯಿತು, ನಾಡ್ದು, ಹೀಗೆ ದಿನಾಲೂ ಆ ಕೆಲಸ ಮಾಡುವುದು, ದಿನಕ್ಕೆ ತಮಗೆ ಬೇಕಾದ ಊಟವನ್ನು ತಿನ್ನುವುದು ಮಾಡ್ತಾ ಇದ್ದಂಥವು ಆ ಮೊಲಗಳು ತಮ್ಮಷ್ಟಕ್ಕೆ ಮಾಡ್ತಾಯಿದ್ವು. ಒಮ್ಮೆ ಮರದಲ್ಲಿ ಹಾರಾಡುತ್ತಿದ್ದಂತಹ ಒಂದು ಮಂಗ ಮೊಲವನ್ನು ನೋಡಿತು. ಏ ಮೊಲಣ್ಣ, ಯಾಕೋ ಎಷ್ಟು ದಿನ ಆಯಿತು ನೀನು ಇಡೀ ದಿವಸ ಕೆಲಸ ಮಾಡ್ತೀಯಲ್ಲೋ, ಮಕ್ಕಳನ್ನು ಕರ್ಕೊಂಡು ನನ್ನ ಜೊತೆಗೆ ಆಡ್ಲಿಕ್ಕೆ ಬಾ. ನಾನು ನೋಡು ಹೇಗೆ ಬೆಳಗಿನ ಸಂಜೆವರೆಗೂ ಎಷ್ಟು ಆರಾಮಾಗಿ ಆಡ್ತಾ ಇದ್ದೇನೆ, ಸುಖವಾಗಿ ಜಿಗಿತಾ ಇದ್ದೇನೆ. ನೋಡು ನನಗೆ ಎಷ್ಟು ಸಂತೋಷ ಆಗ್ತದೆ, ಎಷ್ಟು ಮರಗಳಿಂದ ನಾನು ಜಿಗಿದೆ, ಕುಣಿದೆ. ನನ್ನನ್ನು ನೋಡಿ ಕಲಿಬೇಕಲ್ವ ನೀನು? ಯಾಕೆ ಬಾ ನನ್ನ ಜೊತೆಗೆ ಆಡೋಣ. ಆಗ ಮೊಲ ಹೇಳಿತು, ಮಂಗಣ್ಣ, ಆಡುವುದಕ್ಕೆ ನಾನು ಬರ್ತೇನೆ, ಬರಬಾರ್ದು ಅಂತಲ್ಲ. ಆದರೆ ದಿನಾಲೂ ಆಡಿದರೆ ಮುಂದೆ ನಮಗೆ ಮಳೆಗಾಲದಲ್ಲಿ ಆಹಾರವನ್ನು ಶೇಖರಿಸಿಡುವವರು ಯಾರು? ಆಹಾರವನ್ನು ಕೊಡುವವರು ಯಾರು? ಆ ಜವಾಬ್ದಾರಿಯಿಂದ ನಾವು ವ್ಯವಹರಿಸಬೇಕಲ್ವ? ಮಕ್ಕಳಿದ್ದಾರೆ ನನಗೆ. ಹಾಗಾಗಿ ನಾನು ಮಳೆಗಾಲದ ಆಹಾರವನ್ನು ಈಗಲೇ ಎಚ್ಚರಿಕೆಯಿಂದ ಶೇಖರಿಸಿಡ್ತಾ ಇದ್ದೇನೆ. ನನ್ನ ಮಕ್ಕಳಿಗೂ ಕೂಡ ಆ ಶಿಕ್ಷಣವನ್ನು ನಾನು ಕೊಡ್ತಾ ಇದ್ದೇನೆ. ಅವರೂ ಕೂಡ ಪ್ರೀತಿಯಿಂದ ನನ್ನ ಜೊತೆಗೆ ಬಂದು ಆಹಾರ ಶೇಖರಿಸಿಡುವ ಕೆಲಸದಲ್ಲಿ ನನಗೆ ನೆರವಾಗ್ತಾರೆ. ನೀನು ಹಾಗೆ ಮಾಡ್ಬೋದಿತ್ತಲ್ಲ, ಮುಂದೆ ಪಶ್ಚಾತ್ತಾಪ ಪಡುವ ಸಂದರ್ಭ ಬರ್ತದೆ ಅಂತ ಹೇಳಿದಾಗ ಮಂಗ ನಗೆಯಾಡ್ತದೆ. ಹಲ್ಲು ಕಿರಿದು ಮೊಲವನ್ನು ಅಣುಕಿಸಿತು. ಆದರೂ ಮೊಲ ಆ ಬಗ್ಗೆ ಏನೂ ಮಾತಾಡಲಿಲ್ಲ. ತನ್ನ ಕಾಯಕವನ್ನು ಮುಂದುವರಿಸಿತು. ಆಹಾರವನ್ನು ಹುಡುಕುವುದು, ಬೇಲಕ್ಕೆ ತನ್ನ ಗುಡಿಗೆ ತೆಗೆದುಕೊಂಡು ಹೋಗಿ ಅದನ್ನು ಶೇಖರಿರುವುದು, ದಿನದ ಊಟವನ್ನು ಅದರಲ್ಲೇ ಮಾಡ್ತಕ್ಕದ್ದು ಮಾಡ್ತಾ ಚೆಂದವಾಗಿ ಅವರು ಜೀವನ ಮಾಡ್ತಾಯಿದ್ರು. ಹಾಗೆ ಕಳೀತಾ ಮಳೆಗಾಲ ಬಂತು. ಒಂದು ದಿನ ಹೊರಗೆ ನೋಡಿದರೆ ಮೊಲದ ಮನೆಯ ಹೊರಗೆ ಮಂಗ ಇತ್ತು. ಒಳಗಡೆಯಲ್ಲಿ ಇವರು ಚೆನ್ನಾಗಿ ಈಗಾಗಲೇ ಕೂಡಿಟ್ಟಂಥ ಆಹಾರವನ್ನು ಸ್ವಚ್ಛ ಮಾಡಿ ಅಡುಗೆ ಮಾಡಿ ಮಕ್ಕಳೊಂದಿಗೆ ಕತೆ ಹೇಳ್ತಾ ಮಾತನಾಡ್ತಾ ಮೊಲ ಊಟ ಮಾಡ್ತಾ ಇತ್ತು. ಹೊರಗೆ ಬಂದು ಮಂಗನನ್ನು ಕೇಳಿತು, ಏನೋ ಮಂಗಣ್ಣ, ಏನಾಯಿತು? ಆರಾಮಾಗಿ ಹಾರಾಡ್ತಾ ಇರೋಂಥವನು ನೀನು, ಮರದ ಮೇಲೆ ಜಿಗಿತಾ ಇರುವವನು, ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹಾರುವವನು, ಏನಾಯಿತು? ಮುಖ ಸಬ್ಬಗಾಗಿದೆಯಲ್ಲ ನಿಂದು. ಆಗ ಮಂಗ ಹೇಳಿತು, ಮೊಲಣ್ಣ, ನಿನ್ನ ಮಾತನ್ನು ನಾನು ಕೇಳಲೇ ಇಲ್ಲ. ನೀನು ಚಿಕ್ಕವನು, ಕೆಲಸ ಮಾಡ್ತಾ ಇದ್ದದ್ದನ್ನು ನೋಡಿ ನಿನ್ನನ್ನು ಅಸಡ್ಡೆ ಮಾಡಿದೆ, ನಿನಗೆ ತಿಳುವಳಿಕಿಲ್ಲ ಅಂತ ತಿಳ್ಕೊಂಡೆ. ನಾನು ದಿನವಿಡೀ ಓಡಾಡುವುದು, ಹಾರಾಡುವುದು, ಮಜಾ ಮಾಡ್ತಲೇ ಕಳೆದೆ. ನಾನು ತಪ್ಪಾಯಿತು ನಂದು. ಬರುವ ವರ್ಷ ನಿನ್ನನ್ನೇ ಅನುಸರಿಸಿ ನಾನು ಮಳೆಗಾಲಕ್ಕಾಗಿ ಆಹಾರ ಶೇಖರಿಸಿಡುವ ಕೆಲಸ ಮಾಡ್ತೇನೆ. ಇವತ್ತಿನ ಒಂದು ಊಟಕ್ಕೆ ತನಗೆ ಕೊಡು ಎಂಬುದಾಗಿ ಮಂಗ ಕೇಳ್ತದೆ. ಆಗ ಮೊಲ ಹೇಳ್ತದೆ, ಮಂಗಣ್ಣ, ಏನು ಇವತ್ತಲ್ಲ 4 ದಿನ ಉಳಿ, ನಂತರ ಹೋಗುವಂತೆ. ನಾನು ಸಾಕಷ್ಟು ಶೇಖರಿಸಿದ್ದೇನೆ. ಮನೆಗೆ ನಮ್ಮ ಅತಿಥಿಗಳು ಬಂದರೆ ನಮಗೆ ತುಂಬ ಸಂತೋಷ. ನೀನು ನಮ್ಮ ಜೊತೆ 4 ದಿನ ಇದ್ದು ಊಟ ಮಾಡಿ ಆರಾಮಾಗಿ ಹೋಗುವಂತೆ ಎಂದು ಆ ಮಂಗನನ್ನು ಸ್ವಾಗತಿಸಿ ಪ್ರೀತಿಯಿಂದ ಹೇಳಿತು. ಇದನ್ನು ಕೇಳಿದ ಮಂಗನಿಗೆ ಆಗ ಅರ್ಥ ಆಯಿತು, ತಾನು ಹೇಗೆ ಬದುಕಬೇಕು. ಮೊಲವನ್ನು ನೋಡಿ ಕಲಿತುಕೊಳ್ಳತಕ್ಕಂಥದ್ದು ಭಾಳ ಇದೆ. ಆಗಲೇ ಮೊಲ ಹೇಳಿದ್ದನ್ನು ಕೇಳಿದರೆ ನಾನು ಕೂಡ ಮಳೆಗಾಲಕ್ಕೆ ಸಾಕಷ್ಟು ಆಹಾರ ಸಂಗ್ರಹಿಸಿ ಇಡಬಹುದಾಗಿತ್ತು. ಇಲ್ಲಿ ಬಂದು ಕೇಳುವ ಅವಶ್ಯಕತೆ ಇಲ್ಲವಾಗಿತ್ತು.
ಆದರೂ ಸಹಿತ ಮೊಲ ತನ್ನನ್ನು ಪ್ರೀತಿಯಿಂದ ನೋಡ್ತಾ ಇದೆ ಎಂದು ಮೊಲದ ಬಗ್ಗೆ ಅದಕ್ಕೆ ಗೌರವ ಬಂತು. ಇದು ಒಂದು ಕತೆ. ಹೀಗೆ ನಾವು ಕೂಡ ಸಮಯವನ್ನು ವ್ಯರ್ಥ ಮಾಡಬಾರ್ದು. ದಿನಾಲೂ ಯಾವ ಸಮಯದಲ್ಲಿ ಆಡಬೇಕು, ಯಾವ ಸಮಯದಲ್ಲಿ ಓದಬೇಕು, ಯಾವ ಸಮಯದಲ್ಲಿ ತಿನ್ನಬೇಕು, ಎಲ್ಲವೂ ಕೂಡ ಮನುಷ್ಯನಿಗೆ ಒಂದು ಶಿಸ್ತಿರಬೇಕು. ಆಗ ಮಾತ್ರ ಮನುಷ್ಯ ಒಳ್ಳೆಯ ದಾರಿಯಲ್ಲಿ ಹೋಗ್ತಾನೆ, ಸುಸಂಸ್ಕೃತ ವ್ಯಕ್ತಿಯು ಆಗ್ತಾನೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಪಳ್ಳಿ.